ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು, ಫ್ರೆಂಡ್ಸ್ ಅಂದರೆ ನಿಮ್ಗೆ ಗೊತ್ತಲ್ವಾ, ವಿನಯ್ ಫ್ರೆಂಡ್ಸು ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ. ಸೊ ಎಲ್ಲರೂ ಸೇರಿ ಗೋವಾಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಿದ್ದೀವಿ ಗೊತ್ತಾ? ವಿನಯ್ ಬರ್ಡೇ ಇದೆ, ಆ್ಯಕ್ಚುಲಿ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಸೇರಿ. ಸೊ ಹಂಗಾಗಿ ಹೋಗ್ತಿದ್ದೀವಿ. ಸೊ ನಮ್ಮ ಜೊತೆ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ಜೊತೆ ಇದ್ದಾರೆ ಶ್ರದ್ಧಾ ಅವರು. ಹಾಯ್. ನಿನ್ನ ತುಂಬ ಜನ ಕೇಳ್ತಿದ್ರು, ಮಿಸ್ ಮಾಡ್ಕೊತಿದ್ರು, ಶ್ರದ್ಧಾ ಎಲ್ಲಿ ಅಂತ. ಇನ್ನೊಂದು ವ್ಲಾಗ್ ಮಾಡಕ್ಕೆ ಕೇಳ್ತಿದ್ರು ಕುಕ್ಕಿಂಗ್ದು. ಹೌದಾ, ಬೇಗ. ಆಮೇಲೆ ಸಚಿನ್ ಅಣ್ಣ ಇದ್ದಾರೆ, ಗೊತ್ತಲ್ಲ, ಮಂಜಣ್ಣ ಅವರಿದ್ದಾರೆ. ಇವರಿಲ್ಲ ಅಂದರೆ ನಮ್ಮ ಟ್ರಿಪ್ಪಿಗೆ ಒಂದು ಕಳೆನೇ ಇಲ್ಲ. ಆ್ಯಂಡ್ ಫೈನಲಿ ಬರ್ಡೇ ಬಾಯ್, ಬರ್ತಡೇ ಬಾಯ್. ಹೆಂಗ್ ಅನಿಸ್ತಿದೆ ಎಲ್ಲ ಗೋವಾಗ ಹೋಗ್ತಿರೋದು? ಅದು ನಿಮ್ಮ ಬೋಟಾಗೆ ಅನಿಸ್ತಿದೆ. ನಾವು ಗೋವಾ ಫಸ್ಟ್ ಟೈಮ್ ನೋಡ್ತಾ ಇದೀವಿ. ನಾವು ನಮ್ಗೆ ತಿಳಿತಿಲ್ಲ ಏನ್ ಮಾತಾಡ್ಬೇಕಂತ ಹೇಳಿ, ಮಾತೇ ಬರ್ತಿಲ್ಲ. ಆಮೇಲೆ ಅದು ನಿಮ್ ಕೂಟೆಲ್ಲ ಹೊಂಟೇನಿಲ್ಲ, ಅದು ಇನ್ನೂ ಸಂತೋಷ ಅಂತೈತಿ. ಫುಲ್ ಎಲ್ಲ ಹಾಕೊಂಡು ಮಿಂಚಿಂಗು ಅದೆಲ್ಲ ತೋರಿಸ್ಬೇಕಲ್ಲ ಜನ. ಈಗೆಲ್ಲ ಇವು ತೋರಿಸಿದ್ರೆ ಮರ್ಯಾದೆ ಕೊಡ್ತಾರಲ್ಲ, ಅದಕ್ಕೆ. ಮತ್ತೆ ಈ ಪ್ಲೇಸ್ ಏನ್ ಗೊತ್ತಾ, ಈ ಪ್ಲೇಸ್ ಅಲ್ಲಿ ತುಂಬಾ ಮೆಮೊರಿ ಇದೆ. ಯಾಕಂದ್ರೆ ನಾವ್ ಇಲ್ಲಿಂದಾನೇ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು, ಯೂಟ್ಯೂಬ್ ಜರ್ನಿ. ಫಸ್ಟ್ ನಮ್ ವಿಡಿಯೋ ಗೋವಾಗೆ ಹೋಗ್ಬೇಕಾದ್ರೆ ಮಾಡಿದ್ದು ಇಲ್ಲೇ. ಸೊ ಇದೇ ಪ್ಲೇಸಲ್ಲಿ ನಿಂತ್ಕೊಂಡ್ಬಿಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಾನು ಮಂಜು ಅಣ್ಣ ವಿನ್ನು ನಮ್ಮ ಹೊಸ್ದಾಗಿ ಮದುವೆ ಆದಾಗ ನಾನು ಕರ್ಕೊಂಡು ಹೋಗಿದ್ರು ಗೋವಾಗೆ. ಸೊ ಅವಾಗ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದು ನಮ್ಮದು ವಿಡಿಯೋ. ಬನ್ನಿ ಹೋಗೋಣ, ಲೇಟ್ ಆಯಿತು ಆಲ್ರೆಡಿ, ಬೆಳಗ್ಗೆ ಬೇಗನೆ ಬಿಟ್ಟಿದ್ದೀವಿ. ಸೊ ಈಗ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ, ಬನ್ನಿ. ನಗುವಂತಿರುವ ಸುಳ್ಳುಗಳೆಲ್ಲ ನಿಜವಲ್ಲ, ಸುಳ್ಳಿನ ನಿಜವೂ ಸುಳ್ಳಲ್ಲ. ಏನಿಲ್ಲ ಮಕ್ಕಳ ಅಂತಲಿಕ್ಕೆ ನಿದ್ದೆ ಚಲೋ ಆತಿಕ್ಕಿದ್ ನಿದ್ದಿ ಬಾಯಿ ಸ್ವಲ್ಪ ಚಡ್ಪಡ್ಸ್ಕೊಂತಿದ್ರ ನಿದ್ದೆ ಹತ್ತದ. ತಗೊಲಿ ತಿನ್ಲಿ, ತಿನ್ನು ಮಂಜು, ದಪ್ಪಾಗ ತೆಳಗ ಕರ್ನ ಮುತ್ತ ಅಲ್ಲ. ವಿಂಡೋ ಇಳಿಸಿ ಕರೀರಿ, ಅದನ್ನ ಫೋನ್ ಕಸ್ಕೊಂಡು ಹೋಗಿತ್ತಪ್ಪ. ಮತ್ತೆ ಮ್ಯಾಲಿತ್ತಂದ್ರೆ ಮಾಡ್ತೀವಿ, ಟಾಪ್ ಮೇಲೆ ಇತ್ತಂದ್ರೆ. ಇದೀಗ ಬಂದ ಸುದ್ದಿ, ನಾವು ಗೋವಾ ಚೆಕ್ ಪೋಸ್ಟ್ ರೀಚ್ ಆಗೇವಿ, ಮೊಲಮ್ದು. ಆ್ಯಂಡ್ ಇಲ್ಲಿ ಚೆಕ್ ಪೋಸ್ಟ್ ನಡೆ ಅಂತಿತ್ತು ಆಲ್ರೆಡಿ. ಸಚಿನ್ ಸೀಟ್ ಬೆಲ್ಟ್ ಹಾಕ್ಯಾನ, ನಮ್ಮ ಮಂಜು ಸೀಟ್ ಬೆಲ್ಟ್ ಹಾಕ್ಯಾನ. ಸೊ ನಾವು ಹಿಂದೆ ಕುಂತವ್ರು ಸೀಟ್ ಬೆಲ್ಟ್ ಹಾಕಿಲ್ಲ. ಇದು ದಾಟಿದ್ವಿ ಅಂದ್ರೆ ಗೋವಾ ಎಂಟ್ರಿ ಹಾಕೀವಿ. ಇಲ್ಲಿ ಏನೇನು ಕೇಳ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಗಾಡಿ ಒಂಥರ ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಅದಾವು. ಹೋಪ್ ನಮ್ಮನ್ನ ಏನು ಕ್ವಶನ್ ಮಾಡೋಂಗಿಲ್ಲ. ನಾವು ಹಂಗೂ ಹಿಂಗೂ ಮಾಡಿದ್ರಂದ್ರೆ ಹೇಳ್ಬಿಡ್ತೇವೆ, ವಿ ಆರ್ ಫ್ರಮ್ ಕರ್ನಾಟಕ. ಸೊ ಇಲ್ಲಿ ನಾವು ಬಂದ್ಬಿಟ್ಲೆ ಪಣಜಿ ದಾಟಿದ್ಬಿಟ್ಲೇನೆ ಇಲ್ಲಿ ಸಿದ್ಧಾರೂಢ ಮಠ ಬರ್ತೈತಿ. ಆ್ಯಂಡ್ ಇಲ್ಲಿಂತ್ರ ನಾವು ಬಾಗಾ ಕಲ್ಲಂಗುಟ್ ಬೀಚಿಗೆ ಹೋಗೋದು. ಆ್ಯಂಡ್ ಅಂಜನಾದ್ರಿ ಬಂದ್ಬಿಡ್ತು ನನಗೆ. ಅಂಜನಾ ಬೀಚು ಇಲ್ಲೇ ಹೋಗೋದು. ಇಲ್ಲಿ ನೋಡಿ ಪೊಲೀಸ್ ಕೋಆಪ್ರೇಟ್ ಮಾಡತ್ತಾರ. 100 ರೂಪಾಯಿ ಕೊಟ್ರಿ ಮುಂದೋಗ್ರಿ. ಸೊ ಫೈನಲಿ ಬಂದು ರೀಚ್ ಆದ್ವಿ ನಾವು. ಸೇಮ್ ಅದೇ ಪ್ಲೇಸಿಗೆ ಬಂದಿದ್ದೀವಿ ಗೋವಾದಲ್ಲಿ, ಹೋಟೆಲ್ ಕ್ಯಾರೀಸ್ಗೆ. ಲಾಸ್ಟ್ ಟೈಮ್ ನಾನು ವಿನ್ನು ಮತ್ತು ಮಂಜು ಅಣ್ಣ ಬಂದಿದ್ದು ಹೋಟೆಲ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ಚೆನ್ನಾಗಿತ್ತು, ನಾವು ಲಾಸ್ಟ್ ಟೈಮ್ ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಹಂಗಾಗಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಸೊ ಲಗೇಜ್ ಎಲ್ಲ ತೆಗಿತಿದ್ದಾರೆ. ಈಗ ಲಗೇಜ್ನೆಲ್ಲ ತೊಗೊಂಡೋಗಿ ರೂಮ್ಗೆ ಇಟ್ಬಿಟ್ಟು ರೆಡಿ ಆಗಬೇಕು. ಬನ್ನಿ ಹೊರಡೋಣ. ಏನು ಗೊತ್ತಾ, ಆ್ಯಕ್ಚುಲಿ ಇವಾಗ ರೂಮಲ್ಲಿ ಚೆಕ್ ಇನ್ ಆಗಿಬಿಟ್ಟು ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಪೂಲ್ ಹತ್ರ ಹೋಗ್ತಿದ್ದೀವಿ. ನನಗಂತೂ ಹೊಟ್ಟೆ ಭಾಳ ಹಸುವಾಗ್ತೈತೆ. ಸೊ ಏನೋ ಆರ್ಡ್ರ್ ಮಾಡಿದರು, ಬಿರಿಯಾನಿ ತಿನ್ಬೇಕು ಅನ್ನಿಸ್ತು ನನಗೆ. ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ. ಸೊ ಈಗ ಇವ್ರು ಪೂಲಲ್ಲಿ ಬೀಳ್ತಾರೋ ಏನು ಊಟ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನಂತೂ ಊಟ ಮಾಡಬೇಕು. ಕಡೀರಿ ಹೋಗೋಣ. ವಾವ್, ನನ್ಗ ಥ್ಯಾಂಕ್ ಯು ಸೋ ಮಚ್. ಮಾಡಿ ಊಟ ಮಾಡಿ, ಪೂಲ್ನಾಗ ಬಿದ್ದು ಬರ್ತೀನಿ. ಥ್ಯಾಂಕ್ ಯು. ಮಹಾರಾಷ್ಟ್ರ ಕರ್ನಾಟಕ.
ऐसे ही बन को होगी रविचंद्र ने देखा तो हमारा सचिन भाई बैठा ना 12 ವಿನ್ನುಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ನಾನು ಮಂಜು ಅಣ್ಣ ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ಐಟಮ್ಸ್ನ ತೊಗೊಂಬರೋಣ ಅಂತ ಹೋಗ್ತಿದ್ದೀವಿ. ಗೋವಾದಲ್ಲದು ಹುಡ್ಕೊಂಡು ನಾನು ಹುಬ್ಳಿಲೇ ತರಬೇಕಾಗಿತ್ತು, ಅದನ್ನು ಮರ್ತು ಬಂದುಬಿಟ್ಟೆ ನಾನು. ಸೊ ಹಂಗಾಗಿ ಆಗಲಿಲ್ಲ. ಇವಾಗ ಗೋವಾದಲ್ಲಿ ಹುಡ್ಕೊಂಡು ಹೋಗ್ತಿದ್ದೀವಿ ಎಲ್ಲಿ ಸಿಗುತ್ತೆ ಅಂತ. ನನಗೂ ಗೊತ್ತಿಲ್ಲ, ಏನೋ ಸ್ವಲ್ಪ ಚೆಕ್ ಮಾಡಿಬಿಟ್ಟು ಹೋಗ್ತಿದ್ದೀವಿ. ಬನ್ನಿ ನೋಡೋಣ ಸಿಗುತ್ತೋ ಸಿಗಲ್ವೋ, ನನಗಂತೂ ಗೊತ್ತಿಲ್ಲ. ಹೊರಡ್ತಿದ್ದೀವಿ. ತೊಗೊಂಡ್ಬರ್ತೀವಿ, ಮಾಡ್ತೀವಿ. ಇಲ್ಲೊಂದು ಗಿಫ್ಟ್ ಶಾಪ್ ಕಾಣಿಸ್ತಿದೆ. ಸೊ ನೋಡೋಣ ಬನ್ನಿ, ಅಲ್ಲಿ ಏನಾದರೂ ಸಿಗುತ್ತಾ ಏನೋ ಗೊತ್ತಿಲ್ಲ. 1 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ, 1.5 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ ನಾನು ಮಂಜು ಅಣ್ಣ. ಹೋಗ್ತಿದ್ದೀನಿ, ಒಳಗಡೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಬನ್ನಿ ನೋಡೋಣ. ಎಲ್ಲಿದ್ದಾರೆ, ಯಾರು ಇದ್ದಾರ? ಬರ್ಡೇ ಪ್ರಾಪ್ಸ್ ಇದೆ. ಓ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಂದು ನೋಡೋಣ ಬನ್ನಿ. ಹುಡ್ಕೊಂಡು ಹೋದೆ ನಾನು, ಅಲ್ಲಿ ಒಳಗಡೆ ಮೇ ಬಿ ಇರ್ಬೋದೇನೋ ಗಿಫ್ಟ್ ಶಾಪ್ ಅಂತ ಹಾಕಿದ್ರು. ಅಲ್ಲೇನು ಇಲ್ಲವೇ ಇಲ್ಲ, ಬರೀ ಸಣ್ಣ ಪುಟ್ಟ ಸರ ಅದು ಇದು ಹಾಕಿ ಗಿಫ್ಟ್ ಶಾಪ್ ಅಂತ ಹೊರಗಡೆ ನೇಮ್ ಹಾಕಿದ್ದಾರೆ. ನೋಡೋಣ ಬನ್ನಿ. ಎಲ್ಲನೂ ಇರುತ್ತೆ ಗೋವಾದಲ್ಲಿ, ಬಟ್ ನಮಗೆ ಸಿಗಬೇಕಲ್ಲ. ವಿನ್ನುಗೆ ಆ್ಯಕ್ಚುಲಿ ಗೋವಾ ಫುಲ್ ಗೊತ್ತು, ಎಲ್ಲಿ ಬೇಕಾದರೂ ಬಿಟ್ರೂ ಕರ್ಕೊಂಬರ್ತಾನೆ. ಅವನಿಗೆ ಹೇಳಂಗಿಲ್ವಲ್ಲ, ಸೊ ಹಂಗಾಗಿ ಅವನ್ನ ಕರ್ಕೊಂಬರೋಕ್ಕಾಗಲಿಲ್ಲ. ಅವ್ರು ಪೂಲಲ್ಲಿ ಆಟ ಆಡ್ತಿದ್ರು, ಇನ್ನೂ ಸಂಜೆ ಆದರೂ ಆಟ ಆಡ್ತಿದ್ರು. ನಾನು ಮಂಜು ಅಣ್ಣನ ಕರ್ಕೊಂಡು ಬಂದಿದ್ದೀನಿ. ನೋಡೋಣ ಬನ್ನಿ, ಸಿಗ್ಬೋದೇನೋ. ಬನ್ನಿ. ಅಯ್ಯಪ್ಪ, ಹುಡುಕಿ ಕಾಲು ನೋವು ಬಂತು ನನಗೆ. ವಿನಾಯಕ್ ಗೊತ್ತಾದರೆ ನಾನು ಇಷ್ಟು ನಡೀತಿದ್ದೀನಿ ಅಂತ ಬೈಕೊಳ್ಳೋದು ಗ್ಯಾರಂಟಿ. ಬಟ್ ಏನೋ ಮೆಲ್ಲಕ್ಕೆ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸಿಗೋವರೆಗೂ ಬಿಡಲ್ಲ ಇವತ್ತು. ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ. ಹೋಗೋಣ ಬನ್ನಿ. ಮೈ ಮೇಲೆ ಬರ್ತಾರಲ್ಲಪ್ಪ ಇಲ್ಲಿ. ನಾನು ಹೋಗಿ ಇನ್ನೂ ರೆಡಿ ಆಗಬೇಕು ಮನೆಗೆ. ಮನೆಗೆ ಅಂತೀನಿ ನೋಡಿ, ರೂಮ್ಗೆ ಹೋಗ್ಬಿಟ್ಟು ಇನ್ನೂ ರೆಡಿ ಆಗಬೇಕು ವಿನಯ್ ಬರ್ಡೇ ಸೆಲೆಬ್ರೇಷನ್ಗೆ. ಓ ದೇವರೇ, ಸಿಗ್ತಾನೆ ಇಲ್ಲ. ಆ್ಯಕ್ಚುಲಿ ನನಗೆ ಇದೊಂಥರ ಟಾಸ್ಕ್ ಅಂತ ಅನ್ನಿಸ್ತಿದೆ. ನಾನೇ ಹುಡ್ಕೊಂಡು ಬಂದಿರೋದು, ಬಟ್ ಅದು ಟಾಸ್ಕ್ ಅಂತ ಅನ್ನಿಸ್ತಿದೆ ಅಷ್ಟೇ. ನೋಡೋಣ ಬನ್ನಿ, ಕಂಪ್ಲೀಟ್ ಮಾಡ್ತೀನೋ ಇಲ್ಲ ಅನ್ನೋದೇ ನನಗೆ ಡೌಟು. ಇಲ್ಲಿ ಬರೀ ಯಾವುದು ಟ್ಯಾಟೂ ಶಾಪ್ಸ್, ಆಮೇಲೆ ವೈನ್ ಶಾಪ್ಸ್, ಆಮೇಲೆ ಅದು ಇದು ಸಣ್ಣ ಪುಟ್ಟ ಸರಾಗಿರ ಅದೇ ಅಂಗಡಿಗಳು ಕಾಣಿಸ್ತಿದ್ದಾವೆ. ನನಗೆ ಬೇಕಾಗಿದೆ ಸಿಗ್ತಿಲ್ಲ. ಅಟ್ಲೀಸ್ಟ್ ಒಂದು ಸೂಪರ್ ಮಾರ್ಕೆಟ್ ಆದರೂ ಸಿಗುತ್ತೇನೋ ಅಂತ ನೋಡ್ತಿದ್ದೀನಿ. ನಾವಿರೋ ರೋಡಲ್ಲೆಲ್ಲೂ ಕಾಣಿಸ್ತಿಲ್ಲ. ಯಾವುದೋ ಒಂದು ನೋಡಿ, ಅಲ್ಲಿ ಸೂಪರ್ ಮಾರ್ಕೆಟ್ ಕಾಣಿಸ್ತಿದೆ, ಬಟ್ ಹೊರಗಡೆ ಎಣ್ಣೆನೇ ಕಾಣಿಸ್ತಿದೆ ಅಲ್ಲೂ. ಅಲ್ಲೊಂದು ಸರಿ ಹೋಗಿ ಕೇಳ್ಕೊಂಬರ್ತೀನಿ. ಬನ್ನಿ. ಲೊಕೇಶನ್ ಹಾಕೊಂಡು ಬಂದೆ, ಅದು ಕ್ಲೋಸ್ ಇದೆ. ಬಟ್ ಗೂಗಲಲ್ಲಿ ಓಪನ್ ಅಂತ ತೋರಿಸ್ತಿದೆ. ಇಲ್ಲಿ ಬಂದ ತಕ್ಷಣ ಏನೋ ಕ್ಲೋಸ್ ಅಂತ ತೋರಿಸ್ತಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಬನ್ನಿ, ಇಲ್ಲೊಂದು ಫ್ಯಾನ್ಸಿ ಸ್ಟೋರ್ ಇದೆ, ಅದನ್ನು ಕೇಳ್ಬಿಡ್ತೀನಿ ಫೈನಲ್ ಆಗಿ. ಬನ್ನಿರಿ. ಸ್ಟೋರ್ ಇದೆ, ರಾಧೆ ಕೃಷ್ಣ ಅಂತ. ಕೃಷ್ಣ ಸಿಕ್ಕರೆ ಸಾಕಪ್ಪ ಅನ್ಸೈತೆ. ಬನ್ನಿ ಹೋಗೋಣ. ಕಿದನ್ ಮಿಲ್ತಾ ಇದೆ. ಇಲ್ಲ ಅಂತೆ. ಯಪ್ಪ, ಸಿಗುತ್ತೇನೋ ಅಂತ ಅಂದ್ಕೊಂಡೆ. ಚೆಕ್ ಮಾಡಿದ್ರೆ ಎಲ್ಲ ಹತ್ರ ಅವೈಲೇಬಲ್ ಐತೆ, ಎಷ್ಟೊಂದು ಅಂಗಡಿಗಳು. ಅಯ್ಯೋ ದೇವ್ರೆ, ಕಾಲೆಲ್ಲ ಊದ್ಕೊಂಬಿಟ್ಟೈತೆ. ಅದು ನೋಡಿ ಚೆನ್ನಾಗೈತೆ. ಲ್ಯಾಬ್ ಅನ್ಸುತ್ತೆ ಅಲ್ಲ? ಹಾಂ, ಲ್ಯಾಬೇ. ಹಾಯ್, ಬಾಯ್. ಇಲ್ಲಿ ಕೇಕ್ ಶಾಪ್ ಅಂತ ಇದೆ, ಅಟ್ಲೀಸ್ಟ್ ಕೇಕ್ ಆದರೂ ತೊಗೊಂಡೋಗೋಣ. ಹೊರಗಡೆ ಸ್ವಲ್ಪ ಫ್ಲವರ್ಸ್ ಗಿವರ್ಸ್ ಇಟ್ಟಿದ್ದಾರೆ, ಅದರಿಂದ ಏನಾದರೂ ಒಂದು ಐಡಿಯಾ ಮಾಡಿ ತೊಗೊಂಡೋಗೋಣ ಬನ್ನಿ. ಏನು ಗೊತ್ತಾ, ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ಕೇಕ್ ತಗೊಳ್ಳೋಣ ಅಂತ ಬಂದೆ, ಇಲ್ಲಿ ನೋಡಿ ಇಲ್ಲೇನೆ ಐತೆ ಶಾಪು. ಯಪ್ಪ ದೇವ್ರೆ, ಹಾಲು ಕುಡಿದ್ರೆ ಸಂತೋಷ ಆಯಿತು. ಬನ್ನಿ ಹೋಗೋಣ ಒಳಗಡೆ, ತಗೊಳ್ಳೋಣ. ಫೈನಲಿ ಸಿಕ್ತು ನಾನು ಅಂದ್ಕೊಂಡಂಗೆ. ಬನ್ನಿ, ಏನೇನಿದೆ ಏನೇನಿಲ್ಲ ಅಂತ ನೋಡೋಣ. ಫ್ಲವರ್ಸ್ ನೋಡಿ ಘಮ ಘಮ ಅಂತಿದೆ, ಫ್ರೆಶ್ ಆಗೈತೆ. ಆ್ಯನಿವರ್ಸರಿ ಇದೈತೆ, ಹ್ಯಾಪಿ ಬರ್ತ್ಡೇ, ಗೋಲ್ಡನ್ ಬೇಕು ನನಗೆ.
ಗೋಲ್ಡನ್ ಆ್ಯಕ್ಚುಲಿ ನೈಟೆಲ್ಲ ಹೈಲೈಟಾಗಿ ಕಾಣಿಸುತ್ತೆ. ಏನಾಗಿತ್ತು ಗೊತ್ತಾ, ಪಿಂಕಿ ಬರ್ಡೇಗೆ ಆ್ಯಕ್ಚುಲಿ ಆ್ಯನಿವರ್ಸರಿ ತೊಗೊಂಬಂದುಬಿಟ್ಟಿದ್ರು ಮನೆಗೆ. ಹೇಗಿತ್ನಾ? ಕ್ಯಾಂಡಲ್ಸ್ ತೊಗೊತಿದ್ದೀನಿ. ಮಲ್ಟಿ ಕಲರ್ ಚೆನ್ನಾಗೈತೆ ಇದು. ಇದನ್ನು ತೊಗೊತಿದ್ದೀನಿ. ಆಮೇಲೆ ಒಂದು ಸ್ಪಾರ್ಕಲ್ ತೊಗೊತಿದ್ದೀನಿ. ನೆಕ್ಸ್ಟ್ ಬಂದು ಫ್ಲವರ್ಸ್ ನೋಡೋಣ. ಫ್ಲವರ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಒಂದು ಸ್ವಲ್ಪ ಫ್ಲವರ್ಸ್ನ ತೊಗೋತೀನಿ. ಆ್ಯಂಡ್ ಬಲೂನ್ಸ್ ರೆಡ್ ಚೆನ್ನಾಗಾಗುತ್ತೆ ಅಲ್ಲ. ಇದು ಹಾರ್ಟ್ ಶೇಪಾ? ಇಲ್ಲ ರೆಡ್ ಕಲರ್ ತೊಗೋತಿದ್ದೀನಿ. ನಂಗೆ ಫ್ಲವರ್ಸ್ ಅಂದರೆ ಆ್ಯಕ್ಚುಲಿ ಭಾಳ ಇಷ್ಟ. ಸೂರ್ಯಕಾಂತಿನೂ ಇಟ್ಬಿಟ್ಟವ್ರೆ ಇಲ್ಲಿ. ರೋಸ್ ಫ್ರೆಶ್ ಆಗೈತೆ, ರೋಸ್ ತೊಗೋತೀನಿ. ಬನ್ನಿ. ನಮ್ಮೂರಲ್ಲಿ ಏನಾರ ತೊಗೊಂಡಿದ್ದಿದ್ರೆ ಎಷ್ಟು ಕಡಿಮೆಗೆ ಸಿಗೋದು. ಒಂದು 100 ರೂಪಾಯಿಲೆ 200 ರೂಪಾಯಿಲೆಲ್ಲ ಮಾಡ್ಕೊಂಬರ್ತಿದ್ವಿ. 330 ಏನೋ ಆಯಿತು, ಕೊಡ್ತಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಮರ್ತು ಬಂದಿರೋ ತಪ್ಪಿಗೆ ಎಷ್ಟು ಹೇಳಿದ್ರು ತಗೊಳ್ಳೇಬೇಕೀಗ. ಯಾಕಂದ್ರೆ ನಂಗೆ ಅನಿವಾರ್ಯ ಐತೆ. ಹಾಗಾಗಿ ಕೇಕ್ ಶಾಪ್ ಬಂದುಬಿಟ್ಟು ಇಲ್ಲೇ ಪಕ್ಕಕ್ಕೆ ಐತೆ. ಇಲ್ಲಿ ಕೇಕ್ ತೊಗೋತೀನಿ ಬನ್ನಿ. ಇದು ವೆನಿಲಾ ಫ್ಲೇವರ್ ಇದೆ ಅಂತೆ. ಸೊ ಚೆನ್ನಾಗೈತೆ, ಅದನ್ನು ತೊಗೊಳ್ಳೋಣ. ಆ್ಯಕ್ಚುಲಿ ಡಾರ್ಕ್ ಚಾಕ್ಲೇಟ್ದು ಐತೆ, ಬಟ್ ಅದನ್ನು ನಾನು ತಿನ್ನೋ ಆಗಿಲ್ಲ, ಜಾಸ್ತಿ ತಲೆ ಹೊಡೆದ್ಬಿಡುತ್ತೆ. ಹಾಗಾಗಿ ವೆನಿಲಾ ಫ್ಲೇವರ್ ತಗೋತಿದ್ದೀನಿ. ವೆನಿಲಾ ಫ್ಲೇವರ್. ಏನೋ ಫೈನಲಿ ತೊಗೊಂಡೆ. ಗೊತ್ತಿಲ್ಲದೆ ಇರೋ ಊರಲ್ಲಿ ಶಾಪಿಂಗ್ ಮಾಡೋದು ತುಂಬ ಕಷ್ಟ. ಏನೋ ನನಗೆ ಸಿಕ್ಕಿದ್ರಲ್ಲಿ ನೋಡೋಣ ವಿನಯ್ ಎಷ್ಟು ಖುಷಿ ಪಡ್ತಾನೆ ಅಂತ. ಸೊ ಬನ್ನಿ ಹೋಗೋಣ. ಕೇಕ್ ತೊಗೊಂಡೆ, ಇಷ್ಟೊಂದು ತೊಗೊಂಡಿದ್ದೀನಿ. ಸೊ ಹೋಗೋಣ ಬನ್ನಿ. ಈಗ ರೂಮ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಆ್ಯಕ್ಚುಲಿ ಇದು ಟಾಸ್ಕ್ ಅಂತ ಅನಿಸ್ತೈತೆ. ಗೊತ್ತಿಲ್ದಿರೋ ಊರಿಗೆ ಬಂದು ಏನೋ ಒಂದು ಟಾಸ್ಕ್ ಕೊಟ್ಟಂಗೆ, ನಾನು ಅದನ್ನ ಕಂಪ್ಲೀಟ್ ಮಾಡ್ದಂಗೆ ಅಂತ ಅನಿಸ್ತೈತೆ. ಹೋಗ್ಲಿ ಬಿಡಿ, ನಮ್ಮವ್ರಿಗೋಸ್ಕರ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ ಅಲ್ವಾ? ನಮ್ಮವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ಬೋದು. ಫೈನಲಿ ರೂಮ್ ಹತ್ರ ತಲೆ ಸುತ್ತೈತೆ ನನಗೆ. ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡು ಆಮೇಲೆ ಡೆಕೋರೇಟ್ ಹೆಂಗೆ ಮಾಡೋದು, ಡೆಕೋರೇಷನ್ ಅಂತ ಸ್ವಲ್ಪ ಥಿಂಕ್ ಮಾಡೋಣ. ಉದ್ರ कर सकते ना सर? हाँ अदर हाँ लास्ट 11 बजे तक. ओके 11 बजे लाइट बंद होता है. ओके. बाद में सोचो हमारा बारे में. ಎಲ್ಲ ಡೆಕೋರೇಷನ್ ಮಾಡೋಕ್ಕೆ ಐಟಮ್ಸ್ನ ತೊಗೊಂಡು ನಾನು ಹೋಗ್ತಿದ್ದೀನಿ. ಯಾಕೋ ಕಾಲೇ ರಿಸೀವ್ ಮಾಡ್ತಿಲ್ಲ ಯಾರು. ಮಲ್ಗಿರ್ಬೇಕು ಮೇ ಬಿ ರೂಮಲ್ಲಿ ಅನಿಸುತ್ತೆ. ಅವೇನೋ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಆಟ ಆಡಿ ಅವರೆಲ್ಲ ನೀರಲ್ಲಿ. ಸೊ ನಾನು ಇವಾಗ ಪೂಲ್ ಹತ್ರ ಹೋಗ್ಬಿಟ್ಟು ಡೆಕೋರೇಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ಟೆನ್ಷನ್ ಆಗೋಗ್ಬಿಟ್ಟಿದ್ದೆ ಒಬ್ಬಳೇ ಮಾಡಬೇಕು ಅಂತ. ಶ್ರದ್ಧಾ ಮಲ್ಕೊಂಡ್ಬಿಟ್ಟಿದ್ಲಂತೆ, ಎದ್ದು ಬಂದ್ಲು, ಕಾಲೇ ರೀಚ್ ಆಗಲಿಲ್ಲ. ಈಗ ನಾನು ಅವಳು ಇಬ್ಬರು ಸೇರ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಈಗ ಈ ಟೇಬಲ್ಗಿನ ಇಲ್ಲಿ ಇಟ್ಬಿಟ್ಟು ಮಾಡೋಣ ಅಂತ ಇದ್ದೀವಿ. ಸೊ ಬನ್ನಿ. ಲೊಕೇಶನ್ ಆ್ಯಕ್ಚುಲಿ ಚೇಂಜ್ ಆಯಿತು. ಅಲ್ಲಿ ಮಾಡೋಣ ಅಂದ್ಕೊಂಡ್ವಿ. ಅಲ್ಲಿ ಯಾಕೋ ಲೈಟಿಂಗ್ ಸ್ವಲ್ಪ ಡಿಮ್ ಆಗಿತ್ತು. ಈ ಕಡೆ ತೊಗೊಂಡು ಬಂದ್ವಿ. ಸೊ ಇಲ್ಲಿ ಮಾಡ್ತೀವಿ ಈ ಪ್ಲೇಸಲ್ಲಿ. ನೋಡಿ, ನಾನು ಸಚಿನಣ್ಣ ಶ್ರದ್ಧಾ ಸೇರ್ಕೊಂಡು ಇಷ್ಟು ರೆಡಿ ಮಾಡಿದ್ವಿ ಸಿಂಪಲ್ಲಾಗಿ. ಈಗ ಬರ್ತ್ಡೇ ಬಾಯ್ ಬಂದು ವಾವ್ ಅನ್ಬೇಕು. ಸೊ ನೋಡಿ ಲೊಕೇಶನ್ ಹಿಂಗಿದೆ. ಇಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀವಿ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಇಲ್ಲಿ ಕ್ಯಾಂಡಲ್ಸ್ ಹಚ್ಚಿ ಕೇಕ್ ಇಟ್ಟು ಕೇಕ್ ಕೊಯ್ಸೋದು. ಹ್ಯಾಪಿ ಬರ್ಡೇ ಟು ಯು ಅಂತ. ಇದು ನನ್ನ ಔಟ್ಫಿಟ್. ಕಾರ್ಡ್ ಸೆಟ್ ಹಾಕಿದ್ದೀನಿ. ಇದನ್ನು ವಿನ್ನು ಏನು ಮಾಡ್ದ ಗೊತ್ತಾ, ಅವ್ರ ಬರ್ಡೇಗೆ ಶಾಪಿಂಗ್ ಮಾಡೋ ಟೈಮ್ಗೆ ನನಗೂ ಈ ಡ್ರೆಸ್ನ ಕೊಡಿಸ್ತಾ. ಅವ್ರಿಗೆ ಭಾಳ ಇಷ್ಟ ಆಗಿತ್ತು ಅಂಥೇಳಿ ತೊಗೊಂಡೆ. ಚೆನ್ನಾಗಿದೆ ಅಲ್ವಾ? ನಾನು ಈ ಥರ ವೈಟ್ ಕಾರ್ಡ್ ಸೆಟ್ ಹಾಕಿದ್ದೀನಿ. ವಿನ್ನುಗೆ ಹೊರಗಡೆ ಹೋಗಬೇಕು ಅಂತೇಳ್ಬಿಟ್ಟು ರೆಡಿ ಮಾಡಿಸಿದ್ದೀವಿ. ನೋಡೋಣ. ಬಂದರು ಹೀರೋ ರೆಡಿಯಾಗಿ.
ಚೆನ್ನಾಗಿ ಕಾಣಿಸ್ತಿದ್ದೀರಾ ಸರ್? ಎಲ್ಲಿ ಹೊಂಟಿರಿ? ಚೆನ್ನಾಗಿದ್ರ? ಹಾಂ, ನೋಡ್ಬಿಟ್ಟ ಆಲ್ರೆಡಿ ಅಲ್ಲಿಂದಾನೆ ಏನೋ ಮಾಡಿ ಅಲ್ಲ ಅಂತ. ಏನೇನು ಜಾದು ಮಾಡಿಬಿಟ್ಟಿಲ್ಲ. ಜಾದು, ನಿಂಗೆ ಒಂದು ಸ್ಮಾಲ್ ಸರ್ಪ್ರೈಸ್. ಬರ್ತಡೇ ಬಾಯ್ ಏನೋ ಇಲ್ಲ ನೋಡ್ರಿ, ಬರ್ತಡೇ ಫ್ರೆಂಡ್. ಹೆಂಗ ಅನಿಸ್ತಿದೆ? ಚೆನ್ನಾಗಿದ್ದೀನ ಎಲ್ಲ? ಎಲ್ಲ ಚೆನ್ನಾಗಿದೆ, ನಮ್ಗೆ ಭಾಳ ಖುಷಿ ಆಗ್ತಾ ಇದೆ ನೋಡಿ. ಇವೆಲ್ಲ ಬಲೂನ್ಸ್ ಅರೇಂಜ್ಮೆಂಟ್ ಆಯ್ತು, ಕ್ಯಾಂಡಲ್ ಅರೇಂಜ್ಮೆಂಟ್ಸ್ ಆಯ್ತು, ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ನೀನೇ ಹೇಳಚ್ಚೇನ? ನಾನು ಹಚ್ಚಿಸಿಲ್ಲಪ್ಪ. ಇಲ್ಲ, ನಾ ಬರ ಅಂತ ಇಲ್ಲಿಂದ ಇದ ಕಲರ್ ಲೈಟ್ ಅದಾವ. ಆಮೇಲೆ ಇವು ಚೇರ್ ಕಲರ್ ವೈಟ್ ಇಟ್ಟಿಸಿದ್ರ ಕಾಂಬಿನೇಷನ್ ಎಲ್ಲ ಸಖತ್ತಾಗಿದೆ. ಮತ್ತೇನು ಹೇಳ್ಬೇಕಾ? ಏನು ಇಲ್ಲ, ಹೆಂಗ ಅನಿಸ್ತಿದೆ ಅಂತ ಕೇಳೋದಕ್ಕೆ ಇಷ್ಟು ಉದ್ದ ಹೇಳ್ದೆ. ಅರೇಂಜ್ಮೆಂಟ್ ಮಾಡಿಯಲ್ಲ, ಏನ್ ಮಾಡಿದ್ದೀನಿ? ಏನ್ ಮಾಡಿದೆ ಅಂದ್ರೆ ಇಲ್ಲ ಹೆಂಗ್ ಗೊತ್ತು ನಿಂಗೆ? ಎಲ್ಲಿ ಸಿಕ್ತು? ಎಲ್ಲೆಲ್ಲಿ ತಗೊಂಡ್ಬಂದೆ? ನಾನು ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಂಡ್ ಬಂದೆ. ಯಾರ ಹತ್ರ? ರಿಸೆಪ್ಷನಿಸ್ಟ್ ಹತ್ರ. ಏನಂತ? ಮಾಡಿ ಬೇಗ ಮಾಡಿ ಅಂತ ಅಂದ್ರು. ಆದ್ರೂ ನಾವು 12 ಗಂಟೆಗೆ ಬಂದಿದೀವಿ. ಅವ್ರೇ ಕೊಡ್ತಾರೆ? ನಾನ್ ತಗೊಂಡ್ಬಂದಿದ್ದೀನಿ. ಎಲ್ಲಿ ಹೋಗ್ತು? ಎಲ್ಲ ತಂದಿದ್ದೀನಿ. ನಾನು ಹುಬ್ಳಿಯಿಂದಾನೇ ತಗೊಂಡ್ಬಂದಿದ್ದೆ ಆಕ್ಚುಲಿ. ಇಟ್ಕೊಂಡ್ಬಂದಿದ್ದೆ ಬ್ಯಾಗಲ್ಲಿ. ಏನೇನ್ ಮಾಡ್ತೀನಿ ನೋಡಿ. ಏನೋ ಒಂದು ಸರ್ಪ್ರೈಸ್ ನಾನು ಕೊಟ್ಟಿದ್ದೀನಿ. ಯಾವಾಗ ಓದಿತ್ತು ಮರಾಗಿ? ಯಾವಾಗೋ ಗ್ಯಾಪಲ್ಲಿ ತಗೊಂಡ್ಬಂದಿದ್ದೆ. ಹುಬ್ಳಿ ಒಳಗೆ ನಿನ್ ಜೊತೆಗೆ ಹೋಗ್ಬೇಕಂತ ಏನಾನ ಐತೇನು ರೂಲ್ಸ್? ಇಲ್ಲ, ನನಗೂ ಹುಬ್ಳಿ ಗೊತ್ತು ಒಂದು ಚೂರು. ಹೌದೌದು. ಓಕೆ, ಈಗ ಇನ್ನೂ 10 ಮಿನಿಟ್ಸ್ ಟೈಮ್ ಇದೆ. ಕೂರ್ತೀರಾ? ಕೇಕ್ ನೋಡಿ ಏನು ಹಾಕ್ಸಿದ್ದೀನಿ ಅಂತ. ಕಪ್ ಕೇಕ್ಸ್ ಆ್ಯಕ್ಚುಲಿ ಆರ್ಡರ್ ಮಾಡಿದೆ. ಎಲ್ಲ ಒಂಥರ ಮೆಲ್ಟ್ ಆದಂಗೆ ಆಗ್ಬಿಟ್ಟೈತೆ. ಇವಾಗ ಫ್ರೆಂಡ್ ತಿನ್ಸ್ತಾ ಇದ್ದಾರೆ ಕೇಕ್ನ. ಬೆಸ್ಟ್ ಫ್ರೆಂಡ್ ಸಚಿನ್ ಅಣ್ಣ ಅವರು. ವಿಶ್ ಮಾಡ್ರಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್. ಸರ್ ಇರ್ಲಿ ಸರ್, ನೀವು ನೆಕ್ಸ್ಟ್ ನೀವು ಹೋಗ್ತಲ್ಲಿ. ತಿನ್ಸ್ರಿ ನಾವು ವಿಡಿಯೋ ಮಾಡ್ತಿದ್ದೀನಿ. ವಿಶ್ ಮಾಡ್ರಿ ಫ್ರೆಂಡ್ಗೆ. ವಿಶ್ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹೆಂಗ ಅನಿಸ್ತಂದ್ರೆ ಲಾಸ್ಟ್ ಟೈಮ್ ಅಲ್ಲಿಂತ್ರ ಬನ್ನಿ ಅದನ್ನ ಅರೇಂಜ್ಮೆಂಟ್ ಮಾಡಿದ್ದೆ. ಅದು ನಂಗೇನು ಗೊತ್ತಿದ್ದಿದ್ದಿಲ್ಲ. ಬಟ್ ಈ ಸತಿ ಏನ್ ಮಾಡ್ಯಾಳ ಅಂದ್ರೆ ಲಾಸ್ಟ್ ಅಂದ್ರೆ ನಮ್ದು ಫಿಕ್ಸ್ ಆಗಿತ್ತು ಆಲ್ರೆಡಿ. ಲಾಸ್ಟ್ ಬರ್ಡೇಗೆ, ವಿನಯ್ ಬರ್ಡೇಗೆ ನಾನು ಬೆಂಗಳೂರಿಂದ ಹುಬ್ಳಿಗೆ ಬಂದು ನನ್ನ ಫ್ರೆಂಡ್ ಮನೇಲಿ ಇದ್ದು ವಿನ್ನುಗೆ ಸರ್ಪ್ರೈಸ್ ಕೊಟ್ಟಿದ್ದೆ. ಈ ವರ್ಷ ಮದುವೆ ಆಗಿ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ಜೊತೆಗೆ ಬಂದಾಳಂದ್ರು ನಮ್ಮ ಮಕ್ಕಳಾಗ ಏನೇನೋ ಗದ್ದಲ ಇಡ್ಸಾಳಿಲ್ಲ. ಅದು ಹೆಂಗೆ ಮಾಡ್ಯಾಳ ಅದೇನೋ ನಾ ಬ್ಲಾಗನ್ನು ನೋಡೇ ತಿಳ್ಕೊಬೇಕಂತ. ನಾನು ನಿಮ್ಮ ಕುಟ ನೋಡ್ತೀನಿ, ಅವಾಗ ಗೊತ್ತಾಕೈತದು. ಅಲ್ಲಿ ಮಟ್ಟ ಏನು ಗೊತ್ತಾಗಂಗಿಲ್ಲ ಅಂತ. ಆ್ಯಕ್ಚುಲಿ ಅವರೇ ಪರ್ಮಿಷನ್ ಕೊಟ್ಟರು. ಥ್ಯಾಂಕ್ ಯು. ಅಲ್ಲಿ ಹೋಗಿ ನೋಡಿ ಮಕ್ಕೊಂಡಾಗ ಹೋಗಿ ಪರ್ಮಿಷನ್ ತೊಗೊಂಡಾಳಕಿ ಮಾಡ್ಯಾಳ. ಎಲ್ಲ ಚಲೋನ ಆತು. ಅಂಡ್ ಏನೋ ನಾವು ನಿದ್ದಿಗಣಾಗಿದ್ವಿ. ಹೆಚ್ಚಿಗೆ ನಿದ್ದಿನಾಗ ಫುಲ್ ನೀರಾಗ ಬಿದ್ದು. ಈ ನೀರು ಏನಾಕೈತಂದ್ರೆ ಕಣ್ಣೆಲ್ಲ ಬಗ್ ಉರಿತಿರ್ತೈತಿ. ಅದಕ್ಕೆ ಈಗ ನಾವು ಬಿದ್ದಂಗೆ ಆಗ್ತಿಲ್ಲ. ನೀರಲ್ಲಿ ಆಡಿದ್ರೆ ಎದ್ದೇಳದ್ ಸುಳ್ಳು. ಇನ್ನು ಸಿಕ್ಕಿದ್ದೆ ಚಾನ್ಸು ಮಲಗಿಸ್ಬಿಡೋಣ, ಇನ್ನು ನಾನು ಮಾಡಿಬಿಟ್ರೆ ಡೆಕೋರೇಟ್ ಎಲ್ಲ ಗೊತ್ತಾಗ್ಬಿಡುತ್ತೆ, ಸರ್ಪ್ರೈಸ್ ಇರಲ್ಲ ಅಂತ ಅಂದ್ಬಿಟ್ಟು ಮಲ್ಕೊಳ್ಳಿ ಬಿಡು ಅಂತ ಬಿಟ್ಟಿದ್ದೆ ನಾನು. ಆಮೇಲೆ ನೀವೆಲ್ಲ ಮಲ್ಗೇ ಬಿಟ್ಟಿದ್ರು. ಎಲ್ರು ಮಲ್ಗಿದ್ರು. ಫೋನ್ ಮಾಡ್ತಿದ್ದೀನಿ, ಯಾರು ರಿಸೀವ್ ಮಾಡ್ತಿಲ್ಲ. ನನಗೆ ನಿದ್ದೆನೇ ಬರ್ತಿಲ್ಲ. ಇವ್ರೇನಪ್ಪ ಯಾರು ಬರ್ತಿಲ್ಲ ಅಂತ. ಅಂದ್ರೆ ಎಲ್ಲರೂ ನೀರಾಗ ಬಿದ್ದ ಸುಸ್ತಾಗ್ಬಿಟ್ಟಿದ್ರು. ಸುಸ್ತಾಗಿದ್ರು. ನಾನು ಒಬ್ಳೆ ಬಿದ್ದಿರ್ಲಿಲ್ಲ ನೀರಲ್ಲಿ.
ಎಲ್ಲ ಆಟ ಆಡಿ ನೀರಲ್ಲಿ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು. ನಾನು ಎದ್ದಳ್ಸೋಕೆ ಹೋಗಲಿಲ್ಲ, ಕಾಲ್ ಮಾಡೋರು ರಿಸೀವ್ ಮಾಡಲಿಲ್ಲ. ಬಂದು ಅದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಶ್ರದ್ಧಾ ಸಚಿನಣ್ಣ ಇಬ್ಬರು ಬಂದು ಜಾಯ್ನ್ ಆದರು. ಎಲ್ಲ ಡೆಕೋರೇಷನ್ ಚಲೋ ಆಗಿತ್ತು. ಥ್ಯಾಂಕ್ ಯು. ಹಿಂಗೆ ವರ್ಷ ಒಂದು ಹೊಸ ಏನಾರು ಮಾಡ್ಕೊಂತ ಹೋಗ್ಲಿ ನಾನು ಹೆಂಡ್ತಿ. ನಾನು ನಿನಗೆ ಹೇಳ್ಬೇಕೇನಾದ್ರು ಅಂದರೆ ನಾನು ನಿನಗೆ ಒಂದು ಆಶೀರ್ವಾದ ಮಾಡಬೇಕು. ಅಂದರೆ ನಿನ್ನ ಲೈಫಾಗಿ ನೀನು ಏನೇನು ಅಂದ್ಕೊಂಡು ಅದೆಲ್ಲ ಈ ಇಯರೇ ಆಗಿಬಿಡ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ದೇವ್ರ ಹತ್ರ. ಹಂಗಾದ್ರಂತೂ ಮತ್ತೆ ದೊಡ್ಡ ಸೆಲೆಬ್ರೇಷನ್ ಮಾಡೋದಂತ ಆಗುತ್ತೆ. ನಿಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ಜೊತೆಗಿರ್ತೀನಿ. ನಿಂಗೆ ಏನೇ ಬೇಕಿದ್ರು ನಾನಿರ್ತೀನಿ, ನನ್ನ ಕೇಳು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಲವ್ ಯು. ಸೊ ನೋಡಿದ್ರಲ್ಲ ವಿನಯ್ ಬರ್ಡೇ ಸೆಲೆಬ್ರೇಷನ್ ಹೆಂಗಿತ್ತು ಅಂತ. ನಾನು, ಸಚಿನಣ್ಣ, ಆಮೇಲೆ ಶ್ರದ್ಧಾ, ಮಂಜುಣ್ಣ ಎಲ್ಲ ಸೇರಿಬಿಟ್ಟು ಡೆಕೋರೇಷನ್ ಮಾಡಿದ್ವಿ. ವಿನಯ್ಗೂ ಇಷ್ಟ ಆಯಿತು. ತುಂಬ ಕಷ್ಟಪಟ್ಬಿಟ್ಟೆ ನಾನಂತೂ ಅಲ್ಲೆಲ್ಲ ಓಡಾಡಿ ಅದು ಇದು ತೊಗೊಂಬಂದು. ಸೊ ಫೈನಲಿ ಚೆನ್ನಾಗಾಯಿತು ಬರ್ಡೇ ಎಲ್ಲ ಸೆಲೆಬ್ರೇಷನ್ನು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬೇಗ ಕಮೆಂಟ್ಸಲ್ಲಿ ಬಂದುಬಿಟ್ಟು ವಿನಯ್ಗೆ ಎಲ್ಲರೂ ವಿಶ್ ಮಾಡಿ. ಆ್ಯಂಡ್ ವಿನಯ್ ಎಲ್ಲ ಅಂದ್ಕೊಂಡಿರೋದು ಈ ವರ್ಷ ಈಡೇರಲಿ ಅಂತ ನಾನು ದೇವರಲ್ಲಿ ಪ್ರೇ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.